ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ. ನಾನು ಕೂಡ ಈಗ ನೋಡ್ರಿ ಫ್ರೆಶ್ ಅಪ್ ಆದೆ, ರೆಡಿ ಆದೆ. ಅಪ್ಪಾಜಿ ಕಡೆ ಹೊಂಟೀನಿ. ಅಪ್ಪಾಜಿಗೆ ಅಡ್ಮಿಟ್ ಮಾಡೇವಿ. ತುಂಬಾ ಅವ್ರಿಗೆ ಆರಾಮಿಲ್ಲ, ಭಾಳ ಅಂದ್ರೆ ಭಾಳ ಆರಾಮಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಹೋಗಿ ಭೇಟಿಯಾಗಿ ನೋಡ್ಕೊಂಡು ಬಂದ್ರೆ ಆಯ್ತು ಅಂತ ಹೇಳಿ ಹೋಗ್ತಾ ಇದ್ದೀನಿ ಈಗ. ಮಕ್ಕಳು ಇಲ್ಲೇ ಅದಾರ. ಅಂದ್ರೆ ತಂಗಿ ಡ್ಯೂಟಿಗೆ ಹೋಗಾಳ. ಇವ್ರದ್ದು ಇಬ್ಬರದು ರಜೆ ಅದ. ಮಗಳದ್ದು ಬರ್ತ್ಡೇ ಪಾಪ. ಮತ್ತು ಅವ್ರ ಅಜ್ಜಾಗ ಆರಾಮಿಲ್ಲಲ್ರಿ, ಹೀಗಾಗಿ ಏನು ಸ್ಪೆಷಲ್ ಅಂತ ಏನಿಲ್ಲ. ಸೊ ತನಗೂ ಕರ್ಕೊಂಡು ಹೊಂಟೇನಿ, ಮಗನಿಗೂ ಕರ್ಕೊಂಡು ಹೊಂಟೇನಿ. ಅವ್ರ ಅಜ್ಜರಿಗೆ ಭೇಟಿಯಾಗಿ ಬರಲಿ ಅವರು ಕೂಡ ಅಂಥೇಳಿ ಮತ್ತು ಹೋಗಿ ಬರೋಣಂತ. ಅದ್ರ ಜೊತೆಗೆ ಕಾವೇರಿ ಡ್ಯೂಟಿ ರಜೆ ಇಲ್ಲ, ಆಕಿನೂ ಹೋಗ್ಯಾಳ. ನೀವು ಹೋಗುವಾಗ ಹೇಳಂಟಿ ಬರ್ತೀನಿ ಅಂದಿದ್ಲ. ಸೊ ಆಕಿಗೂ ಅಲ್ಲೇ ನಾನು ಈಗ ಕಾಲ್ ಮಾಡ್ತೀನಿ. ನಮಗೆ ಅಲ್ಲೇನ ಆಕೆ ಆನ್ ದಿ ವೇ ಆಕಿನೂ ನಮಗೆ ಜಾಯ್ನ್ ಆಗ್ತಾಳೆ. ಮತ್ತು ಉಷಾ ಬರ್ತಾಳೆ. ಎಲ್ಲರೂ ಹೋಗಿ ಅಪ್ಪರನ್ನ ಭೇಟಿಯಾಗಿ ಬರೋಣ ಅಂಥೇಳಿ. ಏನೋ ಒಟ್ಟು ಒಂಥರ ಏನೋ ಸಮಾಧಾನ ಇಲ್ಲ ಅಂತ ಹಂಗೆ ಒಟ್ಟು ಒಂಥರ ಅನ್ಸಾಕತ್ತೈತಿ. ಏನೋ ಗೊತ್ತಿಲ್ಲ, ಇವತ್ತು ಒಟ್ಟು ಸಗಸಿಲ್ಲ, ಎದ್ರಾಗೂ ಉತ್ಸಾಹ ಇಲ್ಲ ಅಂತಾರಲ್ಲ, ಹಂಗೆ ಮಾಡಕ್ಕೆ ಇಟ್ಕೊಂಡೆ. ಬಟ್ ಯಾವುದು ಮಾಡಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಈಗ ಅಪ್ಪಾಜಿ ಕಡೆ ಹೋಗಿ ಬಂದುಬಿಡ್ತೀನಿ. ಮೊದಲು ಅವ್ರು ನೋಡ್ಕೊಂಬಂದ್ರೆ ಸಮಾಧಾನ ಅನ್ನಿಸ್ತೈತೇನೆ ಅಂತ ಹೇಳಿ. ಬರ್ರಿ ಹೋಗಿ ಬರೋಣ. ನೋಡೋಣ, ಅಲ್ಲಿ ಸಾಧ್ಯ ಆದರೆ ವಿಡಿಯೋ ತೊಗೋತೀನಿ, ಇಲ್ಲಾಂದ್ರೆ ಇಲ್ಲ. ಹೋಗಿ ಬರೋಣ ಅಂತ. ಹೋಗ್ಬರೋಣ. ಸ್ನೇಹಿತರೆ, ನಾವಿಲ್ಲಿ ಹಾಸ್ಪಿಟ್ಲಿಗೆ ಬಂದೀವಿ ನೋಡ್ರಿ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ರೀ, ಜಿಲ್ಲಾ ಆಸ್ಪತ್ರೆ ಅಂತೀವಲ್ಲ ಆ ಥರ. ಸಿವಿಲ್ ಹಾಸ್ಪಿಟ್ಲ್ ಅಂತ ಕರೀತಾರೆ. ನಮ್ಮ ಧಾರವಾಡ ಸಿವಿಲ್ ಹಾಸ್ಪಿಟ್ಲಿಗೆ ಬಂದ್ವಿ. ಅಪ್ಪಾಜಿ ICUದಲ್ಲಿ ಇರೋದ್ರಿಂದ ಒಬ್ಬೊಬ್ಬರ ಹೋಗಿ ನೋಡ್ಕೊಂಬರುವಂಥ ಅವಕಾಶ ನಮಗಿಲ್ಲೇ ಕೊಡ್ತಾರೆ. ಫಸ್ಟಿಗೆ ಕಾವೇರಿ ಹೋಗಿ ಬಂದ್ಲು. ಕಾವೇರಿ ಮತ್ತು ನನ್ನ ಮಗ ಹೋಗಿ ಮಾತಾಡ್ಸ್ಕೊಂಡು ನೋಡಿಕೊಂಡು ಬಂದರು. ಈಗ ಉಷಾ ಹೋಗ್ಯಾಳ. ಎರಡು ಮಕ್ಕಳು ಕರ್ಕೊಂಡು ಉಷಾ ಅಪ್ಪಾಜಿಗೆ ಭೇಟಿಯಾಗಿ ಬರ್ತೀನಿ ಅಂತ ಹೋಗ್ಯಾಳ. ನಾವಿಲ್ಲೇ ವೆಯ್ಟ್ ಮಾಡಕತ್ತೀವಿ. ಆಕಿ ಬಂದಾದ ನಂತರ ನಾನು ಹೋಗಿ ಬರಬೇಕು ಅಂಥೇಳಿ. ಏನಿಲ್ಲ, ಬೆಳಗ್ಗೆ ಸ್ವಲ್ಪ ತ್ರಾಸು ಮಾಡ್ಕೊಂಡಿದ್ರು. ಹೀಗಾಗಿ ಫುಲ್ ಅಂದ್ರೆ ಫುಲ್ ಗಾಬರಿ ಆಗಿಬಿಟ್ಟಿದ್ವಿ ನಾವು ಇವತ್ತು. ಬಟ್ ಈಗ ಏನೈತಲ್ಲ ಸ್ವಲ್ಪ ಬೆಟರ್ ಅಂತ ಹೇಳಿದ್ಲು ಕಾವೇರಿ. ಮತ್ತು ಅವ್ವ ಅಂತೂ ಇಲ್ಲೇ ಇದ್ದಾಳೆ. ಹಾಗೆ ಅರುಣಕ್ಕ ಕೂಡ ಬಂದಿದ್ಲು ನಾ ಬರೋದ್ರೊಳಗೆ. ಅಂದ್ರೆ ಅರುಣಕ್ಕ ಯಾರಂತ ಸಾಕಷ್ಟು ಜನ ಕೇಳ್ತಾ ಇರ್ತೀರಿ. ನಮ್ಮ ತಾಯಿಯವರ ಸೋದರ ಮಾವನ ಮಗಳು ಅರುಣಕ್ಕ. ಅರುಣ ಅವರ ಮಗಳು ಶ್ವೇತಾ. ಶ್ವೇತಾ ನಿಮ್ಮ ಸಿಸ್ಟರಾ? ಶ್ವೇತಾ ನಿಮ್ಗೇನಾಗಬೇಕು ಅಂತ ಕೂಡ ಕೇಳ್ತಾ ಇರ್ತೀರಿ. ಅದಕ್ಕೆ ನೆನಪಾಯಿತು ಅರುಣಕ್ಕನ ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ತಾಯಿಯವರ ಸೋದರ ಮಾವನ ಮಗಳು ಅರುಣಕ್ಕ, ಅರುಣಕ್ಕನ ಮಗಳು ಶ್ವೇತಾ. ಸೊ ಹೀಗಾಗಿ ಆಕಿ ಕೂಡ ಬಂದಿದ್ಲು ನಾ ಬರೋದ್ರೊಳಗೆ. ಅಂದ್ರೆ ಬಂದು ಕುಂತಿದ್ಲು. ಮತ್ತು ಈಗೇನೈತಿ ಅಪ್ಪಾಜಿ ಬೆಟ್ರ್ ಅಂತ ಹೇಳ್ತಾ ಇದ್ಲವ್ವ. ಇಲ್ಲ, ಬೆಳಗ್ಗೆನ ಸ್ವಲ್ಪ ಗಾಬ್ ಹೊಡೆಸ್ಬಿಟ್ಟಿದ್ರು, ಮತ್ತು ಈಗೇನಿಲ್ಲ, ಈಗ ಆರಾಮಿದ್ದಾರೆ, ಮಾತಾಡ್ತಾರೆ ಹಿಂಗಂತ ಹೇಳಿ. ಅವ್ರಿಗೆ ಏನಂದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಶುಗರ್ ಇದ್ರಿ. ಸೊ ಶುಗರ್ ಏನೈತಲ್ಲ ವೇರಿಯೇಷನ್ ಭಾಳ ಆಗಾಕತ್ತೈತೆ ಅವರಿಗೆ. ಒಟ್ಟನೂ ಅವರಿಗೆ ಕಂಟ್ರೋಲಿಗೆ ಬರ್ಲಂಗಾಗಿತ್ತು ಹೀಗಾಗಿ. ಸೊ ಈಗೇನೈತಿ ಬರ್ರಿ ನೋಡ್ಕೊಳ್ಳೋಣಂತ. ಏನು ಮಾಡತ್ತಾರ ಅಪ್ಪಾಜಿ ಅಂತ ಹೇಳಿ ನೋಡ್ತಾ ಇರ್ಬೋದು. ಮಲ್ಕೊಂಡಿದ್ದಾರೆ. ಅವ್ವ ಅಂತೂ ಅವ್ರ ಹತ್ರನೇ ಇದ್ದಾಳೆ. ಅವ್ರು ಬಂದಾಗಿಂದನೂ ಇಲ್ಲೇ ಇದ್ದಾಳೆ. ಸ್ವಲ್ಪ ಬೆಳಗ್ಗೆ ಟೈಮಲ್ಲಿ ಹೋಗಿರ್ತಾಳೆ ಮನೆಗೆ, ಮತ್ತು ಸಾಯಂಕಾಲ ಬಂದೇ ಬಿಡ್ತಾಳು. ಸೊ ನೋಡ್ರಿ, ಈಗ ಆಕ್ಸಿಜನ್ ಕೂಡ ಹಚ್ಚಾರ ಅವರಿಗೆ. ಕೆಲವೊಂದಿಷ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದರು, ಮತ್ತು ಹಾರ್ಟ್ ಸ್ಕ್ಯಾನ್ ಕೂಡ ಮಾಡಿದರು. ಅವೆಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲನ ಅದಾವೆ. ಏನಂತ ಪರಿ ಅದರೊಳಗೆ ಏನಿಲ್ಲ. ಬಟ್ ಅವ್ರಿಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ಕಫ ಜಾಸ್ತಿ ಒಂದೈತಿ ಮೇನ್. ಆಮೇಲೆ ಶುಗರ್ ಒಂದು ಅವರಿಗೆ ಭಾಳ ಅದು ಕಂಟ್ರೋಲಿಗೆ ಬರ್ತಾಯಿಲ್ಲ. ಅದೇ ಮೇನ್ ಅಂದ್ರೆ ಮೇನ್ ಸಮಸ್ಯೆ ನೋಡ್ರಿ. ಇದು ಬೆಳಗ್ಗೆ ಏನು ಮಗಳು ಹೋಗಿದ್ಲಲ್ಲ, ಸೊ ಆವಾಗ ಶೂಟ್ ಮಾಡಿದಂಥ ವಿಡಿಯೋ. ನಾವು ಹೋದಾಗ ಅದು ಅವಕಾಶ ಸಿಗಲಿಲ್ಲ ಶೂಟ್ ಮಾಡೋಕ್ಕೆ. ಸೊ ಅವಾಗನ ಬೆಳಗ್ಗೆನ ಮಾಡಿದರು ಮಗಳು ಹೋದಾಗನ. ಅದನ್ನು ನಿಮ್ಗೆ ಶೇರ್ ಮಾಡಕತ್ತೀನಿ ಅಪ್ಪಾಜಿಗೆ. ಸೊ ಬೆಟರ್ ಅಂತ ಹೇಳ್ಬೋದು. ನಾವು ಕೂಡ ಅಷ್ಟೇ ದೇವರೆಲ್ಲ ಅದನ್ನೇ ಬೇಡ್ಕೊಳ್ತೀವಿ, ಆದಷ್ಟು ಬೇಗನೆ ಆರಾಮಾಗಿ ಶುಗರ್ ಕಂಟ್ರೋಲಿಗೆ ಬಂದು ಆದಷ್ಟು ಬೇಗನೆ ಮನೆಗೆ ಬರಲಿ ಹುಷಾರಾಗಿ ಅಂಥೇಳಿ. ಸೊ ನೀವು ಕೂಡ ಎಲ್ಲರೂ ದೇವರಲ್ಲೇ ಕೇಳ್ಕೊಳ್ರಿ ಅಪ್ಪಾಜಿ ಸಲುವಾಗಿ ಅಂತ ಹೇಳ್ತೇನೆ ನೋಡ್ರಿ. ಸೊ ನೋಡ್ತಾ ಇರ್ಬೋದು. ಮೊಮ್ಮಗಳಿಗೆ ಈಗ ಬರ್ತ್ಡೇ ಐತನತ್ಲಂದ್ರೆ ಈಗ ಹೋಗ್ಬಿಡೋಣ ನಡಿ ಅನ್ನಕತ್ತಿದ್ರಂತ ಮಮ್ಮಿಗೆ. ಸೊ ಆ ರೀತಿ ಅಂದ್ರೆ ಅವರಿಗೆ ಒಮ್ಮೊಮ್ಮೆ ಏನು ಮಾತಾಡ್ತಾರೆ ಅವ್ರಿಗೆ ನೆನಪಿರಂಗಿಲ್ಲ. ಆ ಥರ ಎಲ್ಲ ಆಗ್ತಿರ್ತೈತಿ. ಏನು ಯಾವಾಗಿಂದೋ ಎಷ್ಟೋ ದಿನದ ಹಿಂದಿನ ಮಾತಾಡ್ತಿರ್ತಾರೆ ಒಂದೊಂದು ಸರಿ. ಆ ರೀತಿ ಎಲ್ಲ ಮಾಡ್ತಾರೆ. ಮನ್ಯಾಗೂ ಹಂಗೆ ರೀ, ಒಂದೊಂದು ರಾತ್ರಿ ಎಲ್ಲ ಮಲ್ಗಂಗೇನೆ ಇಲ್ಲ, ಏನೇನೋ ಬಡ್ಬಡಿಸೋದು ಅಂತಾರಲ್ಲ ಆ ಥರ ಎಲ್ಲ. ಸೊ ಇವತ್ತು ಬೆಟರ್, ನಾವು ಹೋದಾಗಂತೂ ಬೆಟರ್. ನಾರ್ಮಲ್ ಇದ್ದರು, ಚೆನ್ನಾಗಿ ಮಾತಾಡಿದರು. ಮತ್ತು ಉಪ್ಪಿಟ್ಟು ಕಳಿಸಿದ್ನಲ್ಲ, ಅದನ್ನ ಇನ್ನೊಂಚೂರು ಉಪ್ಪಿಟ್ಟು ತಿಂದರು, ನೀರು ಕುಡಿದ್ರು, ಎಲ್ಲ ಚೆನ್ನಾಗಿ ಮಾತಾಡಿದರು. ಭೇಟಿಯಾಗಿ ಬಂದೆ, ಸಮಾಧಾನ ಆಯ್ತು ಅಂಥೇಳಿ ಬಂದು ಅವ್ರನ್ನ ಹೋಗಿ ಭೇಟಿಯಾಗಿ ಬಂದಿದ್ದೆ ಒಂದು ಸಮಾಧಾನ. ಇಲ್ಲಾಂದ್ರೆ ಅದೇನೋ ಬೇಜಾರು, ಏನೋ ಒಂಥರ ಆಗ್ಬಿಟ್ಟಿತ್ತು ನನಗಂತೂ.
ಸಿಕ್ಕಾಪಟ್ಟಿ ಒಂಥರ ಏನೋ ಒಂಥರ ಹಳಳಿ, ಮನ್ಸಿಗೆ ಸಮಾಧಾನನೇ ಇರಲಿಲ್ಲ. ಬಟ್ ಹೋಗಿ ಬಂದಾದಮೇಲೆ ಆರಾಮ್ ಅನ್ನಿಸ್ತ್ರಿ. ಮತ್ತು ಅಪ್ಪಾಜಿನೂ ಬೆಟ್ರ್ ಮೊನ್ನೆದು ನೋಡಿದ್ರೆ. ಸೊ ನಾವು ಹಾಸ್ಪಿಟ್ಲಿಂದ ಸೀದಾ ತಂಗಿ ಮನೆಗೆ ಬಂದೆ ನೋಡ್ರಿ. ನಮ್ಮಕ್ಕ ಮಾಡತ್ತ ಶುಂಠಿ ಚಾ, ನಾ ಮಾಡ್ತೀನಿ ಬೆಳ್ಳುಳ್ಳಿ ಚಾ. ನಾಯಿ ಕಣ್ಣು ಹೊರಿ ಮ್ಯಾಗ, ಹೊರಿ ಕಣ್ಣು ನಾಯಿ ಮ್ಯಾಗ, ಮಂದಿ ಕಣ್ಣು ನನ್ನ ಮ್ಯಾಗ, ನನ್ನ ಕಣ್ಣು ಮಂದಿ ಮ್ಯಾಗ, ಓ ಕಣ್ಣು ಹೊರಿ ಮ್ಯಾಗ. ಹಾಯ್ ಕಣ್ಣು ಅಗ ಮಸಿ ದರ್ಬಿ ಅಲ್ಲದ ಇಲ್ಲ ಇಲ್ಲದ ಕಿಶಳ ಆಯ್ತಾನಿ ಕರಿ ಮಸಿ ದರ್ಬಿ. ನಾಯಿ ಕಣ್ಣು ಹೋರಿ ಮ್ಯಾಗ, ಹೋರಿ ಕಣ್ಣು ನಾಯಿ ಮ್ಯಾಗ, ಮಂದಿ ಕಣ್ಣು ನನ್ನ ಮ್ಯಾಗ, ನನ್ನ ಕಣ್ಣು ಅವನ ಮ್ಯಾಗ. ಓ ಇಬ್ರು ನೋಡ್ರಿ ಫೋನ್ ನೋಡ್ಕೊಂಡು ಹೆಂಗೆ ಕುಂತಾರ್ರಿ. ಸ್ವಲ್ಪ ಏನಾರ ವಿಡಿಯೋ ಮಾಡತ್ತೇನಂದ್ರೆ ಹಾಗೆ ಮಾಡೋದು ಏನಾರ ಆಯ್ತಾನಿಲ್ಲ ಸ್ವಲ್ಪ ಇಬ್ರಿಗೆ ಎಲ್ಲ ಬೆಲ್ಲ ಮಮ್ಮಿ ಶೇಂಗಾದ ವಿಡಿಯೋ ಫಸ್ಟ್ ಬಾಯ್ ಒರ್ಸ್ಕೊ. ಹುಡುಕ್ಲಿಲ್ಲ ಅಂದ್ರೆ ಹುಡುಕಾಕ ಹಚ್ಚಾಕಿ ಅಲ್ಲಿ ಹಿಂದೆ ಕಾಣದ ಚಿಂಟು ಕಾಣದಾಗಿಟ್ಟೆ ನೋಡಲ್ಲೇ ಸೆಲ್ಫ್ ಐತಲ್ಲ ಹಿಂದೆ. ಕೆಳಗಿಳಿ. ಮಧ್ಯಾಹ್ನ ಏನ್ ತಿಂದಿ? ಅವನ ಸಿಗಿಸ್ಕೊಂಡ ಅವಾಗ ಈಕಿ ಹೆಸರು ಹೇಳಿದ್ರೆ ಈಕಿಗೂ ಅಕ್ಕ ಅಂತ ಹೇಳ್ತಾನ ಅಮ್ಮನ. ಎಲ್ಲಾರು ಕೂಡ ಚೆಲ್ಲ ಬಿಟ್ಟು ಪೂರ ಬಂದ್ ತಿಂದೇನು ನೀವ್ ಒಂದ್ ತಿಂಡಿ ಇದೊಂದ್ ಮೊನ್ನೆ ಮಮ್ಮಿ ತರ್ಸ ಅಲ್ಲ ಇದ್ರ ಮ್ಯಾಚಿಂಗ್ ಅದ ನೋಡು ಹಾಕೋ. ಸೇಮ್ ತಗೊಂಡ್ ನಂದು ನಿಂದು ಸೇಮ್ ಅದಾವ ಜುಮ್ಕಿ. ಹೋಗು ಹೋಗ ಹಾಕೋ ಜುಮ್ಕಿ ಹಾಕೋ ಮ್ಯಾಚಿಂಗ್ ಅದಾವು. ಹೋಗಿ ಹಾಕೊಂಬರು. ತರುಣ ಏನ್ ತಿಂದಿ ಮಧ್ಯಾಹ್ನ? ಏನ್ ತಿಂದಿ ಮಧ್ಯಾಹ್ನ? ನಿನ್
2 ಲಕ್ಷ ಕೊಟ್ಟು ತಗೊಳೋದು ಅಪ್ಪ ತಗೊಂಡ್ 3.5 ಲಕ್ಷ. ಏನ್ ಹಾಕೊಳ್ಳಿ ಅವಿಲ್ಲ ಜುಮ್ಕಿ ಇಲ್ಲ ಮೊನ್ನೆ ಎಣ್ಣೆ ತಗೊಂಡ್ ಬಂದಿದ್ದಿಲ್ಲ ಅವನು ಎಣ್ಣೆ ಹಾಕೊಂಡಿದ್ಲಲ್ಲ ತರುಣ ಡ್ಯಾನ್ಸ್ ಮಾಡಿ ರಿಂಗ 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 ರಿಂಗ್ ಮಾಡಿರ್ತಾನೆ ನೀನು. ರಿಂಗ 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 ಕೈ ಊಟ ಒಯ್ದಿದ್ದೆ ಈಗ ಯಾರೇ ಗದ್ದಿ ತೋತೀನಿ. ಅವ್ರೇನು ಅಂತಾರೆ ನಾನು ನೋಡಲ್ಲ ರೊಟ್ಟಿ ಮಾಡಾಡ್ತಾರ ನೋಡು. ಒಂದ್ ರೊಟ್ಟಿ ಒಯ್ದು ಗಂಜಿ ಗಂಜಿ ಅಂದ್ರೆ ಶಕ್ತಿ ಬರ್ಬೇಕಲ್ಲ ಇದೇನು ಕೊಡ್ತಾರ? ಮತ್ತೇನು ಗಂಜಿನ ಕೊಡ್ತಾರಂತ ಹಲೋ ಅವ್ವ ಮತ್ತು ತಮ್ಮ ಸ್ವಲ್ಪ ಮಧ್ಯಾಹ್ನ ಮೇಲೆ ಮನೆಗೆ ಬಂದರ್ರಿ. ಅಂದ್ರೆ ಮಾಮಾರ ಡ್ಯೂಟಿ ಮುಗಿಸ್ಕೊಂಡು ಅವ್ರು ಹಾಸ್ಪಿಟ್ಲಿಗೆ ಬಂದರು. ಅಪ್ಪರ ಹತ್ರ ಮಾಮ ಉಳ್ಕೊಂಡಿದ್ರು. ಹಿಂಗಾಗಿ ಇವ್ರು ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ರು. ಈಗ ಮತ್ತು ತಮ್ಮ ಏನೈತಿ ಹಾಸ್ಪಿಟ್ಲಿಗೆ ಹೊಂಟಿದ್ದ. ಅಷ್ಟೋಗ ಅಂದ್ರೆ ನನ್ನ ಮಗಳಿಗೆ ಕೇಕ್ ಕಟ್ ಮಾಡಿಸ್ಬೇಕಂತ ಹೇಳಿ ಕರೆದ್ವಿ ಅವನಿಗೆ. ಆಕಿಗಾರ ಒಟ್ಟು ಇಂಟ್ರೆಸ್ಟ್ ಇರಲಿಲ್ಲ. ಒಲ್ಲೆ ಅಂದ್ರೆ ಒಲ್ಲೆ, ನಾ ಡ್ರೆಸ್ ಹಾಕೋಕ್ಕೂ ಒಲ್ಲೆ, ನಾ ಕೇಕ್ ಕಟ್ ಮಾಡೋಕ್ಕೂ ಒಲ್ಲೆ, ರೆಡಿ ಆಗೋಕ್ಕೂ ಒಲ್ಲೆ. ಈ ರೀತಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು ಇವತ್ತಂತೂ. ಬೈದು 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 ಕಡೆಗೂ ನಾವು ಹೆಂಗೂ ಡ್ರೆಸ್ ತೊಗೊಂಡು ಬಂದಿತ್ತಲ್ಲ, ಸೊ ಇರಲಿ ತಗೋ ಹಾಕ್ಕೋ ಏನಾಗಂಗಿಲ್ಲ ಅಂಥೇಳಿ ಮತ್ತು ತಂಗಿ ಹೋಗಿ ಒಂದು ½ kg ಕೇಕ್ ತೊಗೊಂಡು ಬಂದ್ಲು. ಬಟ್ ಆಕಿಗಂತೂ ಅದ ಹೇಳಿದ್ನಲ್ಲ, ಒಟ್ಟು ಆಕಿ ಖುಷಿ ಖುಷಿ ಅಂತೇನು ಇಂಟ್ರೆಸ್ಟ್ಲೇ ಕಟ್ಟ ಮಾಡಲಿಲ್ಲ ಅಂತ ಹೇಳ್ಬೋದು. ನಮ್ಮ ಒತ್ತಾಯಕ್ಕನ ಎಲ್ಲ ಇದನ್ನು ಮಾಡತ್ತಿದ್ಲ. ಆಕಿ ಫೇಸ್ ನೋಡಿದ್ರು ಗೊತ್ತಾಗ್ತಾ ಇರ್ಬೋದು ನಿಮ್ಗೆ. ಬಟ್ ನಾವು ಮಕ್ಕಳು ಖುಷಿ ಎಲ್ಲ ಇರಲಿ ಬಿಡು, ಇವತ್ತು ಹುಟ್ಟಿದ ದಿವಸ ಐತಿ, ಅಟ್ಲೀಸ್ಟ್ ಅಷ್ಟರ ಕೇಕ್ ಕಟ್ ಮಾಡಿಸಿದ್ರೆ ಆಯ್ತು ಅಂತ ಹೇಳಿ ನಾವು ಅಷ್ಟ ಮನೆಯವ್ರು ಅಷ್ಟ ಕೇಕ್ ಅಷ್ಟು ಕಟ್ ಮಾಡಿಸಿದ್ವಿ. ನಾನು ಒಂದು 2 ದಿನದ ಮುಂಚೆ ಏನು ಸ್ವೀಟ್ ಮಾಡಿದ್ದೆ ಅದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು ನೋಡ್ರಿ. ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸಮೀಕ್ಷಾ, ಹ್ಯಾಪಿ ಬರ್ಡೇ ಟು ಯು. May the good God bless you. May the good God bless you. Happy birthday to you, Samiksha. Happy birthday to you. Cake tin. ಏಯ್ ಕೊಂದಿ ತೆಗಿಬೇಡ ಕುಲಿಬೇಡ ಪೋರ್ಟೆಂಟ್ ಆಗತ್ತಲ್ಲ ಎದ್ರಾಗ ಸರಿ ತರುಣ್ ಬೈ ತಡಿ ಅದು ಬೇರೆ ಏನ ತರ್ನ ಅದಕ್ಕೆ ವರ್ಷಕ್ಕೆ ಹಂಗೆ ತಿನ್ಬೇಕು. ಬಾಯ್ ತೆಗಿಲ್ಲ. ಹೆಂಗೆ ತಿಂತಿ ಬಾಯ್ ತೆಗಿಲಾರ್ದೆ? ಸಾಕಾಯ್ತು ಏ ತಿಂದು ತಿನ್ನಿಸ್ ಬಾ. ಆಕಿ ಗೊತ್ತೈತಿ ಏನಂತ ಆಕಿನ ಕೊಟ್ಟಾಳ ನನಗೆ ಏ ಆಕಿ ಫರ್ಸ್ ಮಾಡಿದ್ವು ಅದಕ್ಕೆ ಕೊಟ್ಟಾಳ. ನಾನೇನು ಮಗಳಿಗೆ ಗಿಫ್ಟ್ ಅಂತ ಏನು ತರಲಿಲ್ಲ, ಯಾಕಂದ್ರೆ ತಂಗಿ ಡ್ರೆಸ್ ತಂದುಬಿಟ್ಟಿದ್ಲ ಆಲ್ರೆಡಿ. ಮತ್ತು ಜ್ಯುವೆಲರ್ಸು ಅವಾಗ ತರಿಸಿರ್ತಾರೆ, ನೆಕ್ ಪೀಸು ಜುಮ್ಕ ಅದಿದಂತ. ಸೊ ಕ್ಯಾಶ್ ಕೊಟ್ಟೆ ನಾನು. ಆಕೆ ಒಂದು ಪರ್ಸ್ ಕೊಟ್ಟಿಲ್ಲ ನನಗೆ, ಎಕ್ಸ್ಟ್ರಾ ಆಯ್ತು ಅಂತ ಹೇಳಿ ಬಂದ ತಕ್ಷಣ ಅದ ಪರ್ಸ್ ಒಳಗೆ ಹಾಕಿ ನಾನು ಕೊಟ್ಟಿದ್ದೆ ಆಕೆಗೆ. ಬೇಡ ಮಮ್ಮಿ ಪರ್ಸ್ ನಿನಗೆ ಕೊಟ್ಟೇನಿದನ ಅಂಥೇಳಿ, ಮತ್ತು ಬಳಸ್ಬೇಡವ ಅದನ್ನು ನಿನ್ನ ಪಿಗ್ಗಿ ಬ್ಯಾಂಕಿಗೆ ಹಾಕಿಡು ಅಂತ ಹೇಳಿದೆ. ಸೊ ಆಮೇಲೆ ಹಾಕ್ತೀನಂತ ಅದನ್ನು ಕೂಡ ನನ್ನ ಕಡೆನೇ ಕೊಟ್ಲು. ಹೀಗೆ ಎಲ್ಲರೂ ಕೂಡ ಕೇಕ್ ತಿನ್ನಿಸಿದ್ವಿ ನೋಡ್ರಿ ಆಕೆಗೆ. ಆಮ್ಯಾಗ ಏನೈತಿ 1 ಇಯರ್ಗೆ ಒಂದು ಸರಿ ಆಕಿ ಈ ಥರ ಒಂದು ಗಲ್ಲೆ ಅಂತ ಕರಿತೀವಿ ನಾವು, ಪಿಗ್ಗಿ ಬ್ಯಾಂಕ್ ಅಂತಲೇ ಹೇಳ್ಬೋದು, ಅದನ್ನು ಕೂಡಿಸಿ ಇಟ್ಟಿರ್ತಾಳೆ. ಅಂದರೆ ಹೀಗೆಲ್ಲ ಯಾರು ಕೊಟ್ಟಿದ್ದು ಮಾಡಿದ್ದು ಅದನ್ನೊಳಗೆ ಹಾಕಿರ್ತಾಳೆ. ಅದನ್ನು ತಂಗಿ ಆಕಿ ಬರ್ಡೇ ದಿವಸ ಅದನ್ನು ಓಪನ್ ಮಾಡಿರ್ತಾಳಂತ. ನಮ್ಗೆ ಗೊತ್ತಿರಲಿಲ್ಲ. ನಾನು ಬೇಡ ಬಿಡು ಭಾಳ ಇಲ್ಲ ಅಂದರೆ ಯಾಕೆ ಓಪನ್ ಮಾಡ್ತೀರಿ ಇರುವಲ್ ತಕ್ಕಂದೆ. ಇಲ್ಲ ಅದು ಯಾವಾಗಿದ್ರೂ ವರ್ಷಕ್ಕೊಮ್ಮೆ ಮಾಡೇ ಮಾಡ್ತೀನಿ ನಾನು ಅಂಥೇಳಿ ಮಾಡಾಕತ್ಲ ನೋಡ್ರಿ ತಂಗಿ. ಇದು ಮಗಳದು. ಇದು ಮಾಡ್ತಾಯಿದ್ವಿ, ನನ್ನ ಮಗನಿಗೆ ಗೊತ್ತಾಯಿತು ಹಿಂಗೆ ಆಕಿದು ಪಿಗ್ಗಿ ಬ್ಯಾಂಕ್ ಓಪನ್ ಮಾಡಾಕತ್ತೀವಿ ಅಂದ್ಬಿಟ್ಲೆ, ನಂದು ಓಪನ್ ಮಾಡೋಣ ಅಂಥೇಳಿ ಅವನು ಅರ್ಜೆಂಟ್ ಮಾಡಿ ಅವನದು ತೊಗೊಂಡು ಬಂದು ಅವನು ಕಟ್ ಮಾಡಕ್ಕೆ ನಿಂತ. ನೋಡ್ತಾ ಇರ್ಬೋದು ನೀವು. ಬಟ್ ಹೆಂಗೆ ಕಟ್ ಮಾಡಾಕತ್ತಾನ ನೋಡ್ರಿ ನೀವು. ಇದರಿಂದ ಏನಾಯ್ತಂದ್ರೆ ಅವನ ಪಿಗ್ಗಿ ಬ್ಯಾಂಕಿಂದು ಎಷ್ಟೊಂದು ನೋಟ್ಗಳು ಕಟ್ ಆಗಿಬಿಟ್ಟು ನೋಡ್ತಾ ಇರ್ಬೋದು ನೀವು. ಮಿಡ್ಲನ ಕಟ್ ಮಾಡಾಕತ್ತಾನವ. ಅವ್ನ ಅಬ್ಸರ್ವ್ ಮಾಡ್ರೆ ಗೊತ್ತಾಗ್ತಾ ಇರ್ಬೋದು.
ನೋಡ್ರಿ ಇಲ್ಲಿ ಹೆಂಗೆ ಕಟ್ ಮಾಡಕತ್ತಾನ ಕರ 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 ಗರ್ಗಸ್ ಕತ್ತರ್ಸಕತ್ ಬಿಟ್ಟಿದ್ದ. ಅದ್ರೊಳಗೆ ಒಂದು 500 ನೋಟು 200ದು ಒಂದೆರಡು ನೋಟು ಸೊ ಕಟ್ ಆಗಿಬಿಟ್ಟಿದ್ವು ಅಂತ ಹೇಳಿ. ಮತ್ತು ತಂಗಿ ಮಗಳದ್ದು ಇದನ್ನು ಓಪನ್ ಮಾಡಿದ ತಕ್ಷಣ ಅಂದ್ರೆ ಅಯ್ಯೋ ಬಿಟ್ಟಿದ್ರು ನಡೀತಿತ್ತು ಅಂತ ಅನ್ನಕತ್ಲು. ಅದಕ್ಕೆ ನಾ ಅಂದೆ ಅದಕ್ಕೆ ಹೇಳದೆವ ಅಂತ ಹೇಳಿ ಇರಲಿ ಬಿಡು ಅಂತ ಹೇಳಿ. ಅಂದ್ರೆ ಅವರು ಪರ್ಸ್ನಲ್ ಅವರು ಸ್ಕೂಲ್ ಇದರಲ್ಲೇ ಒಂದು ಅಕೌಂಟ್ಸ್ ಅಂತ ಮಾಡಿರ್ತಾರಲ್ರಿ. ಸೊ ಹಿಂಗಾಗಿ ಇಲ್ಲ ಯಾವಾಗ ತೆಗೆದ್ರೂ ಅವ್ರ ಅಕೌಂಟಿಗೆ ಹಾಕ್ಬಿಟ್ಟಿರ್ತಾಳೆ ತಂಗಿ. ಅವ್ರಿಗೆ ಬೇಕಲ್ರಿ ಎಜುಕೇಷನ್ಗೆ ಎದಕ್ಕರೆ ಏನಾರ ಬೇಕೇ ಬೇಕಾಗ್ತೈತಿ, ಎಮರ್ಜೆನ್ಸಿಗೆ ಯೂಸ್ ಆಗೇ ಆಗ್ತಾವೆ. ಸೊ ಬಳಸಂಗಿಲ್ರಿ ತಂಗಿ ಅವನ ಅಮೌಂಟ್ ಯಾವಾಗಿದ್ರೂ ಅವ್ರ ಅಕೌಂಟಿಗೆ ಅವನ್ನ ಸೇವಿಂಗ್ಸ್ ಅಂತ ಹೇಳಿ ಡಿಪಾಸಿಟ್ ಮಾಡಿಬಿಡ್ತಾಳೆ. ಇಲ್ಲೇ ನನ್ನ ಮಗನ ನೋಡ್ರಿ ಇಲ್ಲಿ ಎಷ್ಟು ಹೇಳಿದ್ರು ಕೇಳುವಲ್ಲ. ಕಟ್ಟಾಗ್ತೈತಿ ನೋಟ್ ಅಂತ ಹೇಳತ್ತಾಳ ಚಿನ್ನು. ಆ ಥರ ರೀ ಅವಂದು ಭಾಳ ಅಂದ್ರೆ ಭಾಳ ಆ ಥರ ಅವಂದು. ಬಟ್ ಅಷ್ಟು ಇದನ್ನು ಮಾಡಿದ್ರೆ ಬಿಟ್ಲೆ ಅಂದರೆ ಮಗಳಕ್ಕಿಂತನೂ ಅವಂದೇ ಜಾಸ್ತಿ ಇತ್ತು ಅಮೌಂಟ್. ಹಿಂಗಂಥೇಳಿ ಅಂದ್ರೆ ಸ್ವಲ್ಪ ಕಣ್ ತಪ್ಪಿಸಿ ತಂಗಿ ಹಾಕಿರ್ತಾಳಂತ ನನ್ನ ಮಗಳಿಗೆ ಕಣ್ ತಪ್ಪಿಸಿ. ಮಗಳು ಭಾಳ ಇದ್ದದಾಳ್ರಿ, ಒಟ್ಟೆಲ್ಲ ನನಗಾಗ್ಬೇಕನ್ನೋ ಇದೆ. ಅದು ಒಂಥರ ಮಡ್ಡು ಕುರುಬ್ರು ಅಂತಾರಲ್ಲ, ಮಡ್ಡು ಕುರಿ ಐತ್ರಿ ನನ್ನ ಮಗ. ಅದು ಅಷ್ಟು ಅವ್ನಿಗೆ ಗೊತ್ತಾಗಂಗಿಲ್ಲ. ಬಟ್ ಈಕಿ ಚಾರ್ಸೋ ಈಕಿ ನನ್ನ ಮಗಳು. ಅವನಿಗೆ ಒಟ್ಟು ಏನೋ ಒಂದಿಷ್ಟು ₹1 ಜಾಸ್ತಿ ಕೊಟ್ಟಿರ್ಬಾರ್ದು ಆ ಥರ ಎಲ್ಲ ಮೇಂಟೈನ್ ಮಾಡ್ತಿರ್ತಾಳೆ ಈಕಿ. ಹಿಂಗಾಗಿ ತಂಗಿ ಈಕಿಗೆ ಗೊತ್ತಿರ್ಲಾರ್ದಂಗೆ ಸ್ವಲ್ಪ ಜಾಸ್ತಿ ಹಾಕಿದ್ಲು ಅವನಿಗೆ. ಏನು ಭಾಳ ಡಿಫ್ರೆನ್ಸ್ ಇರಲಿಲ್ಲ ರೀ. ಈಕಿದು 6200 ಇತ್ತು, ಒಂದು 7200 ಇತ್ತು. ₹1000 ಅಷ್ಟು ಡಿಫ್ರೆನ್ಸ್ ಅಮೌಂಟ್ ಇತ್ತು. ಸೊ ಈ ಥರ ಅಷ್ಟರ ನೋಡ್ರಿ, ಅಷ್ಟರ ಸೇವಿಂಗ್ಸ್ ಆಕೈತಲ್ಲ. ಇಲ್ಲ ಅಂತಂದ್ರೆ ಅದು ಕೂಡ ಎಲ್ಲನೂ ಖರ್ಚು ಮಾಡಿದ್ರೆ ಅದು ಕೂಡ ಹೋಗ್ತೈತೆ ಅಂತ ಹೇಳಿ. ಈ ರೀತಿದ ಒಂದು ಸ್ವಲ್ಪ ಮಕ್ಕಳಿಗೆ ರೂಢಿ ಇರ್ಬೇಕಂತ ಹೇಳಿ ಹಂಗನ ನಮ್ಮ ತನಗೂ ಒಂದು ತಂದಿಟ್ಟಾರ ಈಗ ಆಲ್ರೆಡಿ. ಬಟ್ ಆಕಿ ಅಂತೂ ಕೊಟ್ಟ ತಕ್ಷಣ ಅಂಗಡಿಗೆ ಹೋಗ್ತಾ ಅಂತ ಉಷಾ ಹೇಳ್ತಿರ್ತಾಳು. ಬಟ್ ರೂಢಿ ಇಡ್ಬೇಕ್ರಿ ಅವರಿಗೆ ಸಣ್ಣ ಪುಟ್ಟ ಈ ಥರ ಸೇವಿಂಗ್ಸ್. ಹಾಕೋ ಮುಂದೆ ಎತ್ತಿಡೋ ಮುಂದೆ ಏನು ₹10 ಬಿಡು ₹100 ಬಿಡು ಅನ್ನಿಸ್ತೈತಿ. ಬಟ್ ಹನಿ ಹನಿ ಕೂಡಿದ್ರನ ಒಂದು ಹಳ್ಳ ಅಂತ ಅಂತಾರೆ. ಸುಳ್ಳಲ್ರಿ ಅದು. ಹಂಗೆ ಅದೇ 100 ಅಂತ ಜಮಾ ಮಾಡಿದ್ರೆ 1000ನೂ ಆಗ್ಬೋದು, ಅದು 10,000ನೂ ಆಗ್ಬೋದು. ಏನೋ ಒಂದು ಕೆಲ್ಸಕ್ಕೆ ಆಕೈತೆ ಅಂತ ಹೇಳಿ. ಈಗಂತೂ ಎಜುಕೇಷನ್ ಎಷ್ಟು ಕಾಂಪಿಟೇಷನ್ ಐತಿ, ಎಷ್ಟು ಎಕ್ಸ್ಪೆನ್ಸಿವ್ ಐತಿ ನಿಮಗೆಲ್ಲ ಗೊತ್ತಾನೆ ಐತಿ. ಹಿಂಗಂತ ಮಗಳು ನೋಡ್ರಿ ತಂದೆಲ್ಲ ಮುಗೀತು. ತಂದಾದ್ರೆ ಮಗನಿಗೇನು ಮುಟ್ಟಿಸ್ಕೊಡ್ಲಿಲ್ಲ. ಈಗ ಮಗನ ಕಡೆ ಬರಾಕತ್ತಿದ್ಲು. ಬಯಾಕತ್ತಿದ್ದವ, ನಾನು ನಿನ್ನ ಮುಟ್ಟೆನ ಬಿಡೋದನಂತ ಹೇಳಿ. ಈ ರೀತಿ ಸಿಕ್ಕಾಪಟ್ಟಿ ಅಂದರೆ ಇನ್ನು ಜಗಳಾಡ್ತಾರಂತಲೇ ಹೇಳ್ಬೋದು ರೀ. ಅಷ್ಟು ಮತ್ತು ಒಬ್ಬರನ್ನ ಬಿಟ್ಟು ಒಬ್ರು ಇರಂಗಿಲ್ಲ ರೀ ಅವರು. ಅಷ್ಟು ಅದಾರ ನೋಡ್ರಿ ಇಬ್ಬರು, ಅಷ್ಟು ಜೀವದಾರ ಅಂಥೇಳಿ. ಸೊ ಈ ರೀತಿಯಾಗಿ ಮಗಳದ್ದು ಬರ್ತ್ಡೇ ಅಂಥೇಳಿ ಅವತ್ತು ಅಲ್ಲೇ ಉಳ್ಕೋಬೇಕಾದ್ ನಾನು. ಹೋಗಿದ್ದೆ ಹಂಗೆ ಸಿಂಪಲ್ಲಾಗಿ ಬರ್ತ್ಡೇ ಅಷ್ಟು ಮಾಡಿದ್ವಿ. ಏನು ಒಂದು ಸ್ಪೆಷಲ್ ಅಡುಗೆ ಅಂತಲ್ಲ ಏನಂತಲ್ಲ, ಯಾಕಂದ್ರೆ ಅದನ್ನೇನು ಮಾಡಿರ್ತೀವಿ, ಉಂಡಿರ್ತೀವಿ. ಅತ್ತಾಗ ನಮ್ಮ ಅಪ್ಪಾಜಿ ಬೇಗ ಆರಾಮಾಗಿ ಬಂದ್ರೆ ಸಾಕು ನಮ್ಗೆ. ಅದ್ರ ಕಡೆನ ಜಾಸ್ತಿ ಲಕ್ಷ್ಯ ಇತ್ತು ಅಂತ ಹೇಳ್ಬೋದು ನಮ್ಗೆ. ಅದ ಒಂದು ಹಳ್ಳಿನೇ ಇತ್ತು. ಮತ್ತು ನಡೆದೈತಲ್ರಿ. ಮತ್ತು ಮಕ್ಕಳದು ಸ್ವಲ್ಪ ನೋಡ್ಬೇಕಾಗ್ತೈತೆ ಅಂತ ಹೇಳಿ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ಇದ್ರ ಜೊತೆಗೇನೆ ನಿಮ್ಮೆಲ್ಲರ ಸಪೋರ್ಟು ಯೂಟ್ಯೂಬ್ ಜರ್ನಿಗೂ ಇರಲಿ, ಹಾಗೆ ನನ್ನ ಸ್ಮಾಲ್ ಬಿಸ್ನೆಸ್ಗೂ ಇರಲಿ. ನನ್ನೆಲ್ಲ ಸ್ನೇಹಿತರು ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ. ಇನ್ನೇನು ನ್ಯೂ ಇಯರು ಬಂತು, ಕ್ರಿಸ್ಮಸ್ ಬಂತು, ಹಾಗೆ ಸಂಕ್ರಾಂತಿ ಕೂಡ ಬಂತು. ಖಂಡಿತವಾಗ್ಲೂ ನಾನು ಕೂಡ ಫ್ರೆಶ್ ಆಗಿ ಕ್ವಿಕ್ಕಾಗಿ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಬ್ಲಾಗ್ ಇಷ್ಟ ಆದರೆ ತಪ್ಪದೆ ಲೈಕ್ನೂ ಕೊಡಿರಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಂತ. ಧನ್ಯವಾದಗಳು.